ಸ್ನೇಹಿತರೆ, ಗೃಹಜ್ಯೋತಿ ಅಡಿಯಲ್ಲಿ ಉಚಿತ ವಿದ್ಯುತ್ ಪಡೆಯಲು ಈಗ ಮರುಪರಿಶೀಲನೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇದನ್ನು ಅಪ್ಲೈ ಮಾಡಲು ಅಂದರೆ ನಿಮ್ಮ ಮನೆಗೆ ವಿದ್ಯುತ್ ಸರಬರಾಜು ಕಂಪನಿಯ ಕರ್ಮಚಾರಿಗಳು ಮನೆಗೆ ಭೇಟಿ ನೀಡ್ತಾರೆ. ಆವಾಗ ನಮ್ಮ ಬಳಿ ಇದೆಲ್ಲ ದಾಖಲಾತಿಗಳು ಬೇಕಾಗೋದು. ಯಾವೆಲ್ಲ ದಾಖಲಾತಿಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ಮನೆಯ ಕರೆಂಟ್ ಬಿಲ್ ಬೇಕಾಗೋದು, ಎಲೆಕ್ಟ್ರಿಸಿಟಿ ಬಿಲ್ ಬೇಕಾಗುತ್ತೆ. ಎರಡನೇದಾಗಿ ಇಲ್ಲಿ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಯಾರ ಹೆಸರಲ್ಲಿ ನೀವು ಅರ್ಜಿ ಹಾಕ್ತಿದ್ದೀರೋ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಅವರ ವೋಟರ್ ಐ ಡಿ ಕೂಡ ಇಲ್ಲಿ ಬೇಕಾಗುತ್ತೆ. ಮತ್ತು ಇದರ ಜೊತೆಗೆ ಇಲ್ಲಿ ರೇಷನ್ ಕಾರ್ಡ್ ಇದ್ದರೆ ಇಲ್ಲಿ BPL APL ಯಾವುದಿದೆ ನಿಮ್ಮ ಬಳಿ ಅದು ಕೊಡಿ. ಇಲ್ಲ ಅಂದರೂ ನಡೆಯುತ್ತೆ, ಆಪ್ಷನಲ್ ಇದು ರೇಷನ್ ಕಾರ್ಡ್. ಮತ್ತು ಐದನೇದಾಗಿ ಇಲ್ಲಿ ರೆಂಟ್ ಅಗ್ರಿಮೆಂಟ್, ಬಾಡಿಗೆದಾರರು ಏನಾರು ಇದ್ದರೆ ಬಾಡಿಗೆ ಕರಾರು ಪತ್ರ ಕೊಡಬೇಕಾಗುತ್ತೆ. ಮತ್ತು ಸ್ವಂತ ಮನೆಯವರು ಇದ್ದರೆ ಏನು ಅಗ್ರಿಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ದಾಖಲಾತಿಗಳು ನಿಮ್ಮ ಬಳಿ ಇರಬೇಕು. ಅವ್ರ ಮನೆಗೆ ಬಂದು ಇದನ್ನು ಅಪ್ಲೈ ಮಾಡ್ತಾರೆ. ಮತ್ತು SC ಕ್ಯಾಟಗರಿಗೆ ಏನಾರು ಇದ್ದರೆ, ಪರಿಶಿಷ್ಟ ಜಾತಿಯವರಿಗೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅವರಿಗೆ ಮಾತ್ರ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಧನ್ಯವಾದಗಳು.